ದಾವಣಗೆರೆ ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಕರ್ನಾಟಕ ರಾಜ್ಯ ಯೋನಿಕ್ಸ್ ಸನ್ರೈಸ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2025 ಅನ್ನು ಅಕ್ಟೋಬರ್ 13 ರಿಂದ 19 ರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಸೋಸಿಯೇಷನ್ನ ಜಿಲ್ಲಾಧ್ಯಕ್ಷ ಎಸ್ಎನ್ ಬಸವರಾಜ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಬ್ಯಾಡ್ಮಿಂಟನ್ ಪಂದ್ಯಾವಳಿ ನಡೆಯಲಿದ್ದು, ಇದನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಉದ್ಘಾಟಿಸಲಿದ್ದು, ಪಂದ್ಯಾವಳಿಯ ಧ್ವಜಾರೋಹಣವನ್ನು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ನೆರವೇರಿಸಲಿದ್ದಾರೆ ಎಂದರು. ಇನ್ನು ಪಂದ್ಯಾವಳಿಗೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ್ ಸ್ವಾಮಿ ಚಾಲನೆ ನೀಡಲಿದ್ದು, ಮುಖ್ಯ ಅತಿಥಿಗಳಾಗಿ ದೂಡಾ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ, ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಪಿ ರಾಜೇಶ್ ಭಾಗವಹಿಸಲಿದ್ದಾರೆ ಎಂದರು. ಈ ಪಂದ್ಯಾವಳಿಯಲ್ಲಿ ಅಂಡರ್ 15 ಹಾಗೂ ಅಂಡರ್ 17 ಬಾಯ್ಸ್ ಅಂಡ್ ಗರ್ಲ್ಸ್, ಸಿಂಗಲ್ಸ್, ಡಬಲ್ಸ್ ಸೇರಿದಂತೆ ಮಿಕ್ಸ್ಡ್ ಡಬಲ್ಸ್ ಪಂದ್ಯಾವಳಿಗಳು ನಡೆಯಲಿವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಶಫಿ, ಶ್ರೀಧರ್, ಸುದೇಶ್ ಕುಮಾರ್, ಇಮ್ರಾನ್, ಶಶಿಧರ್ ಇದ್ದರು. ಈ ಹಿಂದೆ ಪ್ರತಿ ವರ್ಷವೂ ಸಹ ನಾವು ಟೂರ್ನಮೆಂಟ್ಗಳು ಆಯೋಜಿಸ್ಕೊಂತ ಬಂದಿದ್ವಿ, ರ್ಯಾಂಕಿಂಗ್ ಮಾಡ್ಕೊತ ಬಂದಿದ್ವಿ, ಚಾಂಪಿಯನ್ಶಿಪ್ಪು ಮಾಡ್ಕೊತ ಬಂದಿದ್ವಿ. ಅದೇ ರೀತಿ ಅಕ್ಟೋಬರ್ 13 ರಿಂದ 19 ರವರೆಗೆ ಅಂಡರ್ 15, ಅಂಡರ್ 17, ಸಿಂಗಲ್ಸ್, ಡಬಲ್ಸ್ ಆ್ಯಂಡ್ ಮಿಕ್ಸ್ಡ್ ಡಬಲ್ಸ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಈ ಟೂರ್ನಮೆಂಟನ್ನು ನಾವು ದಾವಣಗೆರೆಯಲ್ಲಿ ಆಯೋಜಿಸಿರ್ತೇವೆ. ಸ್ಟೇಟ್ ಲೆವೆಲ್. ನಾನು ಸಹ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನಲ್ಲಿ ಅಲ್ಲಿ ಸಹ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ನನ್ನ ದಾವಣಗೆರೆ ಜಿಲ್ಲಾ ಬ್ಯಾಡ್ಮಿಂಟನ್ ಅಧ್ಯಕ್ಷನಾಗಿ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಈ ಕಾರ್ಯಕ್ರಮಗಳು ನಮ್ಮ ದಾವಣಗೆರೆಯಲ್ಲಿ ನಾವು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಪ್ರತಿ ವರ್ಷ ಮಾಡ್ತಿರೋದ್ರಿಂದ ನಾವು ಹಿಂದೆ ಆಲ್ ಇಂಡಿಯಾ ಸೀನಿಯರ್ ರ್ಯಾಂಕಿಂಗ್ ಟೂರ್ನಮೆಂಟ್ ಸಹ ಮಾಡಿದ್ದೀವಿ ನಾವು ದಾವಣಗೆರೆಯಲ್ಲಿ. ಇಲ್ಲಿ ನಮಗೆ ಪಾರ್ಟಿಸಿಪೇಟ್ ಆದಂಥ ಮೆಂಬರ್ಸ್ಗಳು 698 ಎಂಟ್ರೀಸ್ ಬಂದಿದೆ. ಇದರಲ್ಲಿ ಈವೆಂಟ್ಸು ಗರ್ಲ್ಸ್ ಸಿಂಗಲ್ಸ್ 15 ಅಲ್ಲಿ 149 ಎಂಟ್ರಿ ಇದೆ. ಬಾಯ್ಸ್ ಇದರ ಸಿಂಗಲ್ಸಲ್ಲಿ 140 ಇದೆ. ಮಿಕ್ಸ್ಡ್ ಡಬಲ್ಸ್ 15, ಅಂಡರ್ 15 17 ಇದೆ. ಬಾಯ್ಸ್ ಡಬಲ್ಸ್ ಅಂಡರ್ 15 31 ಇದೆ. ಗರ್ಲ್ಸ್ ಡಬಲ್ಸ್ ಅಂಡರ್ 15 12 ಇದೆ. ಬಾಯ್ಸ್ ಸಿಂಗಲ್ಸ್ ಅಂಡರ್ 17 206 ಇದೆ. ಗರ್ಲ್ಸ್ ಸಿಂಗಲ್ಸ್ ಅಂಡರ್ 17 ನಾವು ಪ್ರತಿಯೊಂದು ಒಂದು ರೆಫ್ರಿಯಿಂದ ಹಿಡಿದು ಬರ್ತಕ್ಕಂಥ ಪ್ಲೇಯರ್ಸಿಗೆ, ಅವ್ರ ಜೊತೆ ಬರ್ತಕ್ಕಂಥ ಪೇರೆಂಟ್ಸಿಗೆ ನಾವು ಯಾವ ಥರನೂ ಈ ಟೋಕನ್ ಥರ ಕೊಟ್ಟು ಆ ಥರ ಮಾಡೋಂಥ ನಮ್ಮದಲ್ಲಿ ಇಲ್ಲ. ನಮ್ಮ ದಾವಣಗೆರೆಯಲ್ಲಿ ಒಂದು ಅನ್ನದಾತ ಹಂಗೆ ಹೆಸರು ಬಂದಿದೆ. ಯಾವಾಗಿಂದ ನಾವು ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಸ್ಪೋರ್ಟ್ಸಲ್ಲಿ ನಮ್ಮ ಅಸೋಸಿಯೇಷನಲ್ಲಿ ಒಂದು ತೀರ್ಮಾನ ಮಾಡಿಕೊಂಡು ನಾವು ಮಾಡ್ತಾಯಿದ್ವಿ. ಈ ವರ್ಷವೂ ಸಹ ಅದೇ ರೀತಿಯಲ್ಲಿ ನಾವು ಅಂಡರ್ 15 ಆ್ಯಂಡ್ 17 ನಮಗೆ ಅಲರ್ಟ್ ಆಗಿರೋದ್ರಿಂದ ಆ ಕಾರ್ಯಕ್ರಮವನ್ನು ಮಾಡ್ತಿದ್ವಿ. ಅದಕ್ಕೆ ನಮಗೆ ಮ್ಯಾನೇಜ್ಮೆಂಟ್ ಇನಾಗ್ರೇಷನ್ಗೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಬರ್ತಿದ್ದಾರೆ. ಅದೇ ರೀತಿಯಾಗಿ ಸ್ಪೋರ್ಟ್ಸ್ ಫ್ಲಾಗ್ ಹಾಸ್ಟಿಂಗ್ ಅಂತ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪಾರ್ಲಿಮೆಂಟ್ ಆಫ್ ಮೆಂಬರ್ ಅವರು ಬರ್ತಿದ್ದಾರೆ. ನಮ್ಮ ಮ್ಯಾಚ್ ಇನಾಗ್ರೇಷನ್ ಇದು ಮಾಡಲಿಕ್ಕೆ ಗಂಗಾಧರ್ ಸ್ವಾಮಿ ಜಿ ಎಮ್ ಡೆಪ್ಯೂಟಿ ಕಮಿಷನರ್ ಅವರು ಬರ್ತಿದ್ದಾರೆ. ದಿನೇಶ್ ಕೆ ಶೆಟ್ಟಿ ಅವರು ಇದ್ದಾರೆ. ಪಿ ರಾಜೇಶ್ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಸೆಕ್ರೆಟರಿ ಅವರು ಬರ್ತಿದ್ದಾರೆ. ನಾವು ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಇದೇ ರೀತಿ ನಮ್ಮ ಯೂತ್ ಸರ್ವಿಸ್ ಡೈರೆಕ್ಟರ್ ಶ್ರೀಹರ್ಷ ಅವರು, ನಮ್ಮ ಮೆಂಬರ್ಸ್ ಆದಂಥ ಗೌರವಾಧ್ಯಕ್ಷರಾದಂಥ ಬಿ ವಿ ಶ್ರೀನಿವಾಸ್ ಶಿವಗಂಗ ಅವರು, ಉದಯ್ ಶಿವಕುಮಾರ್ ಅವರು, ಮಹೇಶ್ ಆರ್ ಶೆಟ್ಟಿ ಅವರು, ಶ್ರೀಧರ್ ಅವರು, ನೆಲ್ಲೂರು ರಾಘವೇಂದ್ರ, ಗಿರಿರಾಜ್ ಅವರು, ಇದೇ ರೀತಿ ನಮ್ಮ ಮೆಂಬರ್ಸಲ್ಲಿ ಇರೋಂಥ ನಮ್ಮ ಕಾರ್ಡಲ್ಲಿ ನಾನು